ಅವರು ಹೋಗಿ ಮೀಟ್ ಆಗಿದ್ದಾರೆ. ಬಟ್ ನನಗೆ ಪರ್ಸ್ನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ. ಬಿಕಾಸ್ ಎವ್ರಿ ಟೈಮ್ ನಾವೊಂದು ಬೇರೆ ಆರಾದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ. ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಹಿಮ್ ದೇರ್. ಬಟ್ ನೋಡೋಣ, ಪ್ರಾಬ್ಲಿ ಆಫ್ಟರ್ ಮ್ಯಾರೇಜ್ ಇಫ್ ಐ ಗೆಟ್ ಅನ್ ಅಪಾರ್ಚುನಿಟಿ ಅಲ್ಲಿ ಮೀಟ್. ನೋಡಿ, ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಲೆಟ್ಸ್ ಸಿ. ಇಲ್ಲ, ನಮಗೂ ಅದು ಇವಾಗಲೇ ಗೊತ್ತಾಗಿತ್ತು. ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ, ಮತ್ತೆ ಹಿಯರಿಂಗು 14 days. ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ದು, ನೀನು ಏನೇ ಕಾರಣಕ್ಕೂ, ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ಸರ್ ಹತ್ರ. ಅವಾಗ ನಾವು ಅವ್ರ ಸಿನಿಮಾ ನಮ್ದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ಅಂತ ಬಂದಿತ್ತು, ಯಾವಾಗಾದರೆ ಏನು ಅಂತಂದ್ರೆ. ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ, ಆಗಸ್ಟ್ ಅಂತಂದ್ರೆ. ಓಕೆ, ನೀನು ಆಗಸ್ಟ್ ಮಾಡೋದು ಅವ್ರಿಗೆಲ್ಲ ಗೊತ್ತಿದ್ದರಿಂದ. ನಾನು ಹೋದಾಗಲೂ ಅವ್ರು ಫಸ್ಟ್ ಅದೇ ನನಗೆ ಹಾಯ್ ಹಲೋ ಅಂತ ಒಂದಿಲ್ಲ. ಫಸ್ಟ್ ಅವ್ರು ಕೇಳಿದೆ, ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತಂದು. ನಾನು ಸಖತ್ ಎಮೋಷ್ನಲ್ ಆಗಿದ್ದೆ ಅಲ್ಲಿ, ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ. ಅವರೇನೇ ನನಗೆ ಸಮಾಧಾನ ಮಾಡಿಬಿಟ್ಟು ಅಲ್ಲೇ ಹೇಳಿದ್ದೀನಿ, ಏನು ಚೇಂಜ್ ಆಗಬಾರ್ದು, ಅದೇನು ಡೇಟ್ ಇದೆ ಅದೆಲ್ಲ ಒಳ್ಳೆ ಮುಹೂರ್ತದ ಟೈಮೆಲ್ಲ. ಯಾಕಂದ್ರೆ ನಾವು ಅಷ್ಟೊತ್ತಿಗೆ ಲಗ್ನ ಪತ್ರಿಕೆ ಓದಿಸಿದೆಲ್ಲ ಆಗೋಗಿತ್ತು. ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು, ಒಳ್ಳೇದಲ್ಲ. ಏನಿದೆ ನೀನು ಬರ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ, ನೀನು ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕಬೇಡ ಯಾವುದೇ ಕಾರಣಕ್ಕೂ ಅಂತಾನೆ ಅವ್ರು ಹೇಳಿದ್ರು. ಸೊ ಹಾಗೆ ಅದನ್ನು ಫಾಲೋ ಮಾಡ್ತೀನಿ. ಖಂಡಿತವಾಗ್ಲೂ ಇತ್ತು ನನಗೆ. ಹಾಗಾಗಿನೇ ನನ್ನಲ್ಲಿ ಅವ್ರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದರೆ, ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ. ನಾವು ಅದಾದಮೇಲಿಂದಲೇ ಶುರು ಮಾಡಿದ್ದು. ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್.